ಶರಣ್ಯ ಫಾರ್ಮ್ಸ್ ವತಿಯಿಂದ ಆಯೋಜಿಸಿದ್ದ ಯುಗಾದಿ ಉತ್ಸವಕ್ಕೆ ಜನಸಾಗರ. ಪ್ಲಾಟ್ ಖರೀದಿದಾರರಲ್ಲಿ ಮನೆ ಮಾಡಿದ ಸಡಗರ ಸಂಭ್ರಮ. ಶರಣ್ಯ ಯುಗಾದಿ ಉತ್ಸವಕ್ಕೆ ಹಿರಿಯ ನಾಗರಿಕರಿಂದ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತ ಚಾಲನೆ. ಶರಣ್ಯ ಯುಗಾದಿ ಸಂಭ್ರಮದಲ್ಲಿ ಮೇಳೈಸಿದ ಸಾಂಪ್ರದಾಯಿಕ ಗ್ರಾಮೀಣ ಕ್ರೀಡೆಗಳು ಜನರಿಂದ ಮೆಚ್ಚುಗೆ. ಶರಣ್ಯ ಹಿಲ್ವ್ಯೂ ಫಾರ್ಮ್ಸ್ ವತಿಯಿಂದ ಶನಿವಾರ ಆಯೋಜಿಸಿದ್ದ ಶರಣ್ಯ ಯುಗಾದಿ ಉತ್ಸವಕ್ಕೆ ನಗರ ಪ್ರದೇಶದ ಜನರು ಆಗಮಿಸಿ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸುವುದರೊಂದಿಗೆ ನೈಸರ್ಗಿಕ ಸೌಂದರ್ಯವನ್ನು ಕಂಡು ಸವಿದು ಸಂತಸ ವ್ಯಕ್ತಪಡಿಸಿದರು. ತಾಲೂಕಿನ ಕಿರುಗಾಲು ಟಿ ನರಸೀಪುರ ಮಾರ್ಗ ಮಧ್ಯದಲ್ಲಿರುವ ಶರಣ್ಯ ಹಿಲ್ವ್ಯೂ ಫಾರ್ಮ್ಸ್ನಲ್ಲಿ ಆಯೋಜಿಸಿದ್ದ ಯುಗಾದಿ ಉತ್ಸವಕ್ಕೆ ಹಿರಿಯ ನಾಗರಿಕರಾದ ಶಿವಶಂಕರ್, ಮಂಜುನಾಥ್ ಸೇರಿದಂತೆ ಹಲವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಶರಣ್ಯ ವ್ಯವಸ್ಥೆಗಳು, ಫಾರ್ಮ್ಸ್ನ ಸೌಂದರ್ಯ ನೋಡಿ ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶರಣ್ಯ ಫಾರ್ಮ್ಸ್ ವ್ಯವಸ್ಥಾಪಕರಾದ ರಾಜೇಶ್ ಮತ್ತು ಪಾಲುದಾರರಾದ ಮಂಜುನಾಥ್ ರವರು ಶ್ರೀರಾಮರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಆಗಮಿಸಿದ ಜನರಿಗೆ ಮಜ್ಜಿಗೆ, ಪಾನಕ, ಪ್ರಸಾದ ವಿತರಣೆ ಮಾಡುವ ಮೂಲಕ ಶ್ರೀರಾಮನವಮಿಯನ್ನು ಈ ಸಂದರ್ಭದಲ್ಲಿ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶರಣ್ಯ ಹಿಲ್ವ್ಯೂ ಹಲವು ಗ್ರಾಹಕರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ತಗೊಂಡ್ಬಿಟ್ವಿ. ಓಕೆ, ಏನ್ ಅನ್ಸ್ತು ನೀವು ಏನಿಗೋಸ್ಕರ ತಗೊಂಡ್ರಿ? ಹೆಂಗೆ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ಸರ್? ಇದು ಗೋಲ್ಡ್ ತರ ಆಗ್ತಾ ಇದೆ. ಗೋಲ್ಡ್ ಏನ್ ರೇಟ್ ಹೇಳ್ತಾ ಇದೆ ನೋಡಿ, ಹಾಗೆ ಅಂತೆ. ಓಕೆ, ನಿಮ್ಗೇನು ಇಷ್ಟ ಆಗುತ್ತೆ ಇಲ್ಲಿ ಮ್ಯಾಮ್? ನಮಗೆ ರಾಜೇಶ್ ತುಂಬಾ ದಿವಸದಿಂದ ಪರಿಚಯ, ಹಾಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಅನ್ಸುತ್ತೆ ನಮಗೆ. ಸೊ ನೋ ಕಾಮೆಂಟ್ಸ್. ಸೂಪರ್, ಫ್ಯಾಂಟಾಸ್ಟಿಕ್. ಲೇಔಟ್ ನೋಡಿದ್ದೆ, ಇದು ಸೂಪರ್ ಅಂತ ಕಾಣ್ತು. ಯಾಕೆ ಗೊತ್ತೇ, ಎಲ್ಲೆಲ್ಲಿ ಗಿಡಗಳಿದ್ದಾವೆ ಅಲ್ಲೆಲ್ಲ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ದೊಡ್ಡ ದೊಡ್ಡ ಮರ ಇದ್ದಾವೆ. ಲೇಔಟ್ನಲ್ಲಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದರೆ ಅನುಕೂಲ. ನಾನು ಮೊದಲನೇದಾಗಿ ಟಿವಿಯಲ್ಲಿ ನೋಡಿದೆ. ಟಿವಿಯಲ್ಲಿ ನೋಡಿದ ಮೇಲೆ ನನಗೆ ಯಾಕೋ ಒಂದು ತುಂಬ ಬಂದಾಗ ನಮಗೆ ಶಿವಕುಮಾರ್ ಸಿಕ್ಕಿದ್ರು, ಜೊತೆಗೆ ಮಂಜುನಾಥ್ ಅವರು ಬಂದರು. ಬಂದಿದ್ದ ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ, 1 ಲಕ್ಷ ಕೊಟ್ಟು ಬುಕ್ ಮಾಡಿದ್ದೆ. ಸೊ ಆಮೇಲೆ ನಾನು ನೋಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಆಗಿರಲಿ ಬೇರೆ ಏನಾದರೂ ಇರಲಿ ಬಹಳ ಪ್ರಾಂಪ್ಟು, ಯಾವುದಕ್ಕೂ ನಮಗೇನು ತೊಂದರೆನೇ ಇಲ್ಲ. ದುಡ್ಡು ಕೊಟ್ಟ ಮೇಲೆ ನಮಗೆ ಚಿಂತೆನೇ ಆಗಲಿಲ್ಲ ಏನು ಬರುತ್ತೆ ಬರಲ್ಲ ಅಂದ್ಕೊಂಡು. ಮತ್ತು ಇಲ್ಲಿ ಗಿಡಗಳು ಬೆಳೆಸಿದ್ರು ಕೂಡ ಭಾಳ ಇಂಪ್ರೂವ್ಮೆಂಟ್ಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಭಾಳ ಫಾರ್ಮ್ ಲೈನ್ಸ್ ಅದು ಇದೆಲ್ಲ ನೋಡಿದ್ದೀನಿ. ಇಷ್ಟು ಚೆನ್ನಾಗಿರೋದು, ಈ ಥರ ಒಂದು ವಿಶೇಷ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿಕೊಡೋದು ನಾನು ಮೊದಲನೇದಾಗಿ ನೋಡ್ತಾ ಇದ್ದೀನಿ. ಅದರಿಂದ ನಾನು ಶರಣ್ಯ ಹಿಲ್ವ್ಯೂಸ್ ನಮ್ಮ ರಾಜೇಶ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ಅವರಿಗೆ ನಮ್ಮ ಹೃದಯ ತುಂಬ ಅಭಿನಂದನೆಗಳು. ಮತ್ತು ಅವ್ರು ಇನ್ನೂ ಮುಂದಕ್ಕೆ ಇದೇ ಥರ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ನಮಗೆಲ್ಲ ನಂಬಿಕೆ ಇದೆ. ನಾನು ಇದು 2ನೇ ಸಲ ಬರ್ತಾ ಇರೋದು. ಸುತ್ತಮುತ್ತ ಎಲ್ಲ ವಿಚಾರಿಸಿದ್ದೀನಿ, ಎಲ್ಲಕ್ಕಿಂತ ತುಂಬ ಅತ್ಯುತ್ತಮವಾಗಿದೆ, ಸುಸಜ್ಜಿತವಾಗಿದೆ, ಲೀಗಲ್ ಸೈಡ್ ಕ್ಲಿಯರ್ ಇದೆ. ಆದ್ದರಿಂದ ನಾನು ಇವತ್ತು ಸಂತೋಷವಾಗಿ ತಗೋತಾ ಇದ್ದೀನಿ. ನಮಗೆ ಮಂಜುನಾಥ್ ಅವರು, ರಾಜೇಶ್ ಅವರು ಕಡೆಯಿಂದ ನಾನು ಇದು ಮಾಡ್ತೀನಿ. I'm feeling excellent. So I have been coming to Sharanya for some time, but what happened that I have been coming since 2023. So, and Rajesh had been telling, oh, you are only visiting, so what? You are not buying, what else? You know. So I bought a plot recently, and so but I missed this Malaysia thing, Rajesh. You know. ಇದರಲ್ಲಿ ಶರಣ್ಯ ಹಿಲ್ವ್ಯೂ ಫಾರ್ಮ್ಸ್ ಅಂತ ನಾವು ಯುಗಾದಿ ಉತ್ಸವ ಆಡಿಷನ್ ಅಂತ ಮಾಡ್ತಾ ಇದ್ವಿ. ಏನಂತ ಹೇಳಿದ್ರೆ ಇಲ್ಲಿವರೆಗೂ ನಮ್ಮದು 4ನೇ ಪ್ರಾಜೆಕ್ಟ್ ಇದು ಮಾಡಿರೋದು. ಶರಣ್ಯ ವೀಕೆಂಡ್ ವಿಲೇಜು, ಶರಣ್ಯ ಹಿಲ್ವ್ಯೂ ಫಾರ್ಮ್ಸು, ಶರಣ್ಯ ಸ್ಯಾಂಡಲ್ ವ್ಯಾಲಿ. ಇವಾಗ ಶರಣ್ಯ ಹಿಲ್ವ್ಯೂ ಫಾರ್ಮ್ಸ್ ಫೇಸ್ 2 ಲಾಂಚ್ ಮಾಡಿ ಆಲ್ರೆಡಿ ಪ್ರೀ ಲಾಂಚ್ ಇಲ್ಲಿವರೆಗೂ ಕೊಟ್ಟಿದ್ದು. ಇವತ್ತು ಲಾಂಚಿಂಗ್ ಮಾಡ್ತಾಯಿದ್ವಿ. ಪ್ಲಸ್ ಯುಗಾದಿ ಉತ್ಸವ ಆಡಿಷನ್ ಅಂತ ಮಾಡ್ತಾಯಿದ್ವಿ. ಕಾರಣ ಏನು ಅಂದರೆ ಇವತ್ತಿನ ದಿನ ನಮ್ಮ ಹತ್ರ ಯಾರ್ಯಾರು ಇಲ್ಲಿವರೆಗೂ ತೊಗೊಂಡಿದ್ದಾರೋ ಕಸ್ಟಮರ್ಸು, ನಮ್ಮ ಕೋ ಫಾರ್ಮರ್ಸ್ ಅಂತ ಹೇಳ್ತೀವಿ, ಅವ್ರನ್ನೆಲ್ಲ ಕರೆಸಿ ಒಂದು ಗೆಟ್ ಟುಗೆದರ್, ಒಂದು ಯುಗಾದಿ ಉತ್ಸವ ಅಂತ ಮಾಡಿ ನಮ್ಮ ಪ್ರಾಜೆಕ್ಟ್ ಒಳಗಡೆ ಯಾರ್ಯಾರು ತಗೊಂಡಿದ್ದಾರೋ ಅವ್ರಿಗೆ ಆಪ್ಷನ್ನು, ಪ್ಲಸ್ ಈಗ ನಮ್ಮ ರೆಸಾರ್ಟ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರು ಇವಾಗ ಬಂದು ತಗೊಳ್ತಾ ಇದ್ದಾರೋ ಅವ್ರಿಗೂ ಕೂಡ ಈ ಥರ ಆಫರ್ಸ್ ಇರಲಿ ಅಂತ ಯುಗಾದಿ ಉತ್ಸವ ಆಡಿಷನ್ ಅಂತ ಮಾಡ್ತಾ ಇರೋದು. ಎಲ್ಲರೂ ತಗೊಂಡಿರುವಂಥವ್ರು ಒಳ್ಳೆ ಸ್ಪಂದನೆ ಮಾಡಿದ್ದಾರೆ, ನಮಗೆ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ನಾವು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ಅದೇ ಥರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶರಣ್ಯ ಸ್ಯಾಂಡಲ್ ವ್ಯಾಲಿ ಮತ್ತು ಶರಣ್ಯ ಹಿಲ್ವ್ಯೂ ಫಾರ್ಮ್ಸ್ ಅನ್ನೋದು ತುಂಬ ಸಕ್ಸಸ್ ಆಗಿರೋದು ನಮಗೆ. ಹಿಲ್ವ್ಯೂ ಫಾರ್ಮ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕಸ್ಟಮರು ಅವ್ರದ್ದೇ ಅಂತ ಫಾರ್ಮ್ ಹೌಸ್ ತಗೊಳ್ಳಿ, ಅವರ ಫಾರ್ಮ್ ಹೌಸ್ ಕಟ್ಕೊಳ್ಳಿ ಅನ್ನೋ ಜಾಗಕ್ಕೆ ನಾವು ಜಾಗ ಕೊಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಒಂದು ಜಾಗ ತಗೊಂಡು ಮೇಂಟೈನ್ ಮಾಡೋಕ್ಕಾಗದೆ ಹೋಗಿರೋ ಜಾಗದಲ್ಲಿ ನಾವು ನಮ್ಮ ಕಂಪನಿಯಿಂದ ನಾವೇ
ಆಲ್ರೆಡಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಈ ಜಾಗದಲ್ಲಿ ತಗೊಂಡವರು ಪ್ರತಿಯೊಬ್ಬರು ಬೆಂಗಳೂರಲ್ಲೂ ಇರ್ಬೋದು, ಇಲ್ಲೂ ಫಾರ್ಮ್ ಹೌಸ್ ತಗೊಂಡು ಜೊತೆಗೆ ರೆಸಾರ್ಟ್ ಫೆಸಿಲಿಟೀಸ್ ಯೂಸ್ ಮಾಡ್ಕೊಂಡಿರ್ಬೋದು. ಅದು ನಮ್ಮಲ್ಲಿ ಕೊಡ್ತಾ ಇರೋ ಫೆಸಿಲಿಟೀಸು. ಜೊತೆಗೆ ಇಲ್ಲಿ ಇನ್ಕಮ್ ಬೆಳೆಯುತ್ತೆ. ಯಾಕೆಂದರೆ ಎಲ್ಲ ಅಲ್ಲಿ ಬೆಳೆಯುತ್ತೆ, ಇಲ್ಲಿ ಬೆಳೆಯುತ್ತೆ ಅಂತಾರೆ. ನಾವು ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡಲ್ಲಿ ನಿಮ್ಗೆ ದುಡ್ಡು ಬೆಳೆಯುತ್ತೆ ಅಂತ ಹೇಳ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮದೇ ಅಂತ ಫಾರ್ಮ್ ಲ್ಯಾಂಡಲ್ಲಿ ನಿಮಗೆ ಬೇಕಾದದನ್ನ ಬೆಳ್ಕೋಬೋದು. ಜೊತೆಗೆ ನಾವು ಇನ್ಕಮ್ ಬರುವಂಥ ಮರಗಳು ಹಾಕಿದ್ದೀವಿ. ಶ್ರೀಗಂಧ ಆಗ್ಬೋದು, ಮಹಾಗನಿ ಆಗ್ಬೋದು, ಟೀಕ್ ಆಗ್ಬೋದು, ಫ್ರೂಟ್ಸ್ ಮರಗಳು ಆಗ್ಬೋದು, ಎಲ್ಲ ಥರ ಮರಗಳನ್ನ ಹಾಕಿರೋದ್ರಿಂದ ಅದರಿಂದನೂ ಇನ್ಕಮ್ ನಿಮ್ಗೆ ಬರುತ್ತೆ. ಜೊತೆಗೆ ನೀವು ಚೈಲ್ಡ್ಹುಡ್ ಗೇಮ್ಸ್ಗಳು ಏನಿದಾವೆ ಆ ಥರ ಗೇಮ್ಗಳನ್ನೂ ಕೂಡ ನಾವು ಇದು ಮಾಡಿದ್ದೀವಿ. ಅದು ನಿಮ್ಗೆ ಯಾವ ಥರ ಬೇಕೋ ಆ ಥರದಲ್ಲಿ ಫಾರ್ಮ್ ಹೌಸ್ ಕಟ್ಕೊಂಡಿರ್ಬೋದು. ಒಳ್ಳೆ ಗಾಳಿ ಬೆಳಕು ತಗೊಂಡು ನೀವು ಇಲ್ಲಿರ್ಬೋದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಕೇಳಿದ್ದೀರಾ, ನೋಡಿದ್ದೀರಾ, ನೀವೇ ಕಸ್ಟಮರ್ ಹತ್ರ ಮಾತಾಡ್ಸಿದ್ದೀರಾ, ತುಂಬ ಖುಷಿಯಾಗಿದ್ದಾರೆ. ನಾವು ಅದಕ್ಕೋಸ್ಕರನೇ ಈ ಫಾರ್ಮ್ ಲ್ಯಾಂಡ್ನ ಮಾಡ್ತಾ ಇರೋದು. ಎಷ್ಟೋ ಜನ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಹೇಳ್ಬೋದು. ನಾವು ಅದೆಲ್ಲ ಮಾಡಿಲ್ಲ. ಕಣ್ಣು ಮುಂದೆನೇ ಬಂದ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಬಂದ್ಬಿಟ್ಟು ನೋಡಿ ನಿಮ್ಗೆ ಯಾವ ಸೂಟ್ ಆಗೋದು ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ ಹೊರತು ಸುಮ್ಮನೆ ಯಾವುದೇ ಕಾರಣಕ್ಕೂ ನಾವು ಫಾರ್ಮ್ ಲ್ಯಾಂಡ್ ಮಾಡಲ್ಲ ಸರ್. ಫಾರ್ಮ್ ಲ್ಯಾಂಡಲ್ಲಿ ಖುಷಿಯಾಗಿರೋನ ನೀವು ನೋಡ್ಬಿಟ್ಟು ಮಾತಾಡ್ಸ್ಬೋದು. ಅದಕ್ಕೋಸ್ಕರ ಇವತ್ತು ಕೋಕ್ ಫಾರ್ಮರ್ಸ್ ಅಂದ್ಬಿಟ್ಟೇ ನಾವು ಯುಗಾದಿ ಉತ್ಸವ ಅಂತ ಮಾಡಿರೋದು. ಇವತ್ತು ಎಲ್ಲರೂ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ನ ಕರ್ಕೊಂಡ್ಬಂದಿದ್ದಾರೆ, ಮತ್ತೆ ಅವರೇ ಒಂದೊಂದು ಫ್ಲಾಟ್ ಬುಕ್ ಮಾಡ್ತಾ ಇದ್ದಾರೆ. ಇದು ನೀವು ಕಣ್ಣಾರೆ ನೋಡಿರ್ತೀರಿ ಸರ್. ಥ್ಯಾಂಕ್ ಯು ಸರ್. called Sharana Hillu project. This is a farmland, managed farmland project sir. ನಾವು ಸ್ಟಾರ್ಟ್ ಮಾಡಿ 2.5 years ಆಯಿತು. ಸೊ ಇಲ್ಲಿ ಏನಂದರೆ ಇವಾಗ ಸಿಟಿ ಜನರಿಗೆ ನಾರ್ಮಲಾಗಿ ನೀವು ಸಿಟಿನಲ್ಲಿ ಏನು ಮಾಡ್ತಾರೆ, ಸೈಟು, ವಿಲ್ಲಾಸು, ಅಪಾರ್ಟ್ಮೆಂಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವೇನು ಮಾಡ್ತಿದ್ವಿ. ಸೊ ಇವಾಗ ಸೇಮ್ ಅದೇ ಥರ ಅಮ್ಯುನಿಟೀಸ್ನ ಇಲ್ಲಿ ಕೊಟ್ಟು ಸೊ ಕೃಷಿ ಭೂಮಿನ ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಏನಂದರೆ ಮ್ಯಾನೇಜ್ ಫಾರ್ಮ್ಲ್ಯಾಂಡ್ ಅಂತ. ಇವಾಗ ಜನರಿಗೆ ಫಾರ್ಮ್ಲ್ಯಾಂಡು ಮಾಡೋಕ್ಕೆ ಇಷ್ಟ ಇದೆ, ಬಟ್ ಮೇನ್ ಟಾಸ್ಕ್ ಇಸ್ ಮೇಂಟೆನೆನ್ಸ್. ಇಲ್ಲಿ ಮೇಂಟೆನೆನ್ಸ್ ರಿಸ್ಕ್ ನಾವೇ ತೊಗೊಳ್ತಾ ಇದ್ದೀವಿ. ಮೇಂಟೆನೆನ್ಸ್ ನಮ್ಮದೇ ಇರುತ್ತೆ. ನೀವು ಯಾವ ಥರ ಲೆವೆಟಲ್ಲಿ ಬೈ ಮಾಡ್ತೀರಲ್ಲ 30, 40, 30, 50 ಈ ಥರ ಬೈನ ಇಲ್ಲಿ ಗುಂಟಾಸ್ ವೈಸ್ ಖರೀದಿ ಮಾಡ್ತೀವಿ. 5.5 8 ಗುಂಟಾಸ್ ಈ ಥರ ಡಿಫ್ರೆಂಟ್ ಇದು ಮಾಡ್ತಿದ್ದು ಪ್ಯೂರ್ಲಿ ಗೇಟೆಡ್ ಕಮಿಟಿ ಮಾಡ್ತಿದ್ದು ಎಲ್ಲ ಸೆಕ್ಯೂರಿಟಿ, CC ಕ್ಯಾಮ್ರಾ ಕವರೇಜ್. ಮೇಜರಾಗಿ ನಾವು ಈ ಪ್ರಾಜೆಕ್ಟಲ್ಲಿ 5 acres ರೆಸಾರ್ಟ್ ಮಾಡಿದ್ವಿ. ಸೊ ಅವ್ರು ಇವಾಗ ಏನಾಗುತ್ತೆ, ಫಾರ್ ಕಸ್ಟಮರ್ ಅವರು ಇಲ್ಲಿ ಜಾಗ ತೊಗೊಂಡಾಗ ಸೊ ಏನಾಗುತ್ತೆ, ಅವರು ವೀಕೆಂಡ್ ಮನೆ ಕಟ್ಕೊಬೋದು, ವೀಕೆಂಡ್ ಬರಲಿಕ್ಕೆ ಮತ್ತೆ ಬರಲಿಕ್ಕೆ. ಅದ್ರ ಜೊತೆಗೆ ಈಗ ಏನಾಗುತ್ತೆ, ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಅವರು ಸಪ್ರೇಟಾಗಿ ಬೈ ಮಾಡಿದಾಗ ದೇ ವಾಂಟ್ ಟು ಡೂ ಫೆನ್ಸಿಂಗ್ಸ್ ಮಾಡಬೇಕು, ಮತ್ತು ಇವಾಗ ಲೇಬರ್ಸ್ ಅವರೇ ನೋಡ್ಕೊಬೇಕು, ವಾಟರ್ ಮೇಂಟೆನೆನ್ಸ್ಗೆ ಲೇಬರ್ ಇಡಬೇಕು. ಇಲ್ಲಿ ಅದೆಲ್ಲ ರಿಸ್ಕ್ ಇಲ್ಲ. ಅವರು ಸಪೋಸ್ ಒಮ್ಮೆ ದೇ ಗೋಯಿಂಗ್ ಫಾರ್ ಔಟ್ ಅಂತ ಹೇಳಿದಾಗ ಇಲ್ಲಿ ಒತ್ತುವರಿ ಸಮಸ್ಯೆ ಇರಲ್ಲ ಅವರಿಗೆ, ಕಸ್ಟಮರ್ಸಿಗೆ. ಮತ್ತು ಅವರ ಜಾಗದಲ್ಲಿ ಇರ್ತಕ್ಕಂಥ ಗಿಡಗಳು ಅದಕ್ಕೆ ನಮಗೆ ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಕ್ಲೀನಿಂಗ್, ಎವ್ರಿಥಿಂಗ್ ಇಸ್ ಕಮಿಷನ್ ಏನೋ ಫಂಕ್ಷನ್ ಎಲ್ಲ ಮಾಡ್ತೀವಿ. ಇನ್ನು ಮೇಜರಾಗಿ ಅವ್ರು ಇಲ್ಲಿ ಬಂದು ಉಳ್ಕೊಂಡಾಗ ನಮ್ಮದು ರೆಸ್ಟೋರೆಂಟ್ ಇರುತ್ತೆ, ಸ್ಕೂಲು, ಮಂದೆ ಕ್ಲಬ್ ಹೌಸ್, ಇದೆಲ್ಲ ಅಮ್ಯುನಿಟೀಸ್ ಯೂಸ್ ಮಾಡಿ 2 days 3 days ಕೂತ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗಿ ಬೆಂಗಳೂರು, ಮೈಸೂರು ಬಿಟ್ಟು ನಾವು ಜಾಗ ಸೆಲೆಕ್ಟ್ ಮಾಡಿ ಇದನ್ನು ಮಾಡಿದ್ದೀವಿ. ರೆಸ್ಪಾನ್ಸು ನೀವೇ ನೋಡ್ತಾ ಇದ್ದೀರಾ. ಇವಾಗ ನಮ್ಮದು ಇದೇನಾಗಿದೆ ಅಂದರೆ ಸರ್, ಈ ಆಲ್ಮೋಸ್ಟ್ ನಾವು ಇವತ್ತು ನಡೀತಾ ಇರೋ ಫಂಕ್ಷನ್ ಇದು ಬಂದು ನಮ್ಮದು 70% ಸೋಲ್ಡ್ ಆಗಿದೆ ಪ್ರಾಜೆಕ್ಟು. ಬಿಕಾಸ್ ಆಫ್ ದಿ ಏನಾಗುತ್ತೆ, ಇಲ್ಲಿ ಸ್ಲೇವ್ಡ್ ಥರ ಅಸೋಸಿಯೇಷನ್ ಮಾಡಿ 1 year 2 yearsಲ್ಲಿ ಕೊಡೋಕ್ಕಾಗಲ್ಲ ಸರ್. ದಿಸ್ ಇಸ್ ಕಸ್ಟಮರ್ಗೂ ನಮಗೂ ಆಲ್ಮೋಸ್ಟ್ ಒಂದು 15 years ನಮ್ಮದು ರಿಲೇಷನ್ಶಿಪ್ ಮುಂದೆ ಹೋಗುತ್ತೆ. ಬಿಕಾಸ್ ನಾವು ಶ್ರೀಗಂಧದ ಗಿಡಗಳು ಹಾಕಿದ್ದೀವಲ್ಲ, ದಟ್ ವಿಲ್ ಬಿ ಅದು ಕಟ್ ಮಾಡಿ ನಾವು ಸೇಲ್ ಮಾಡೋ ತನಕ ಅವ್ರ ಜೊತೆ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಬಂದು ಬುಕ್ ಮಾಡಿರ್ತಾರೆ, ಅವರಿಗೆ ನಮ್ಮ ಪಕ್ಕದವ್ರು ಯಾರು, ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಅವ್ರದ್ದು ಪರಿಚಯ ಇರಲ್ಲ. ಇದೊಂದು ನಾವು ಕಮ್ಯುನಿಟಿ ವೈಸ್ ಅವರಿಗೆ ಕ್ರಿಯೇಟ್ ಮಾಡೋಣ ಅಂತ ಯುಗಾದಿ ಉತ್ಸವ ಅಂತ ನಾವು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಪ್ರತಿ ವರ್ಷವೂ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಕಸ್ಟಮರ್ ಜೊತೆಗೆ ಇಲ್ಲಿ ತೊಗೊಂಡಿರೋದು ಇಸ್ ನಾಟ್ ಎ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ಹೇಳ್ತಿದ್ದೀವಿ ಇದರಲ್ಲಿ ಜಾಸ್ತಿ ಆಗುತ್ತೆ ಗಿಡದಲ್ಲಿ ಅಂತ. ಬಟ್ ಆ್ಯಸ್ ಎ 70% ಸೋಲ್ಡ್ ಆಗಿರೋ ಕಸ್ಟಮರ್ಸ್ ತೊಗೊಂಡಿರೋದು ದಿಸ್ ಇಸ್ ನಾಟ್ ಎ ಮನಿ ಮೈಂಡೆಡ್ ಪ್ರಾಜೆಕ್ಟ್ ಅಲ್ಲ. ಅವರಿಗೆ ದುಡ್ಡಿನಕ್ಕಿಂತ ಹೆಚ್ಚಿಗೆ ಇನ್ನೇನೋ ಒಂದು ಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಇವಾಗ ಇವ್ರ ಹತ್ರ ಸ್ವಂತ ಮನೆ ಇದೆ, ಸೈಟ್ 2 ಸೈಟ್ ಇದ್ದಾರೆ ಇಲ್ಲಿ ತೊಗೊಂಡಿರೋರೆಲ್ಲ. ಇವ್ರಿಗೆ ಏನಂದರೆ ಗಿಡಗಳಿಂದ ಏನು ಮಾಡ್ಬೋದು ನಾವು ಒಂದು ಅಟ್ಲೀಸ್ಟ್ ಈಗ ನಿಮ್ದಿನ ಈಗ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಮಾಡೋರು ಇಲ್ಲಿಂದ ಓಡಾಡ್ತಾ ಇದ್ದಾರೆ ಮನೆ ಕಟ್ಕೊಂಡು. ಸೊ ನಮ್ಮದು ಆಲ್ಮೋಸ್ಟು ಮಿಕ್ಕಿರೋ ಸೇಲ್ಸು ಕಂಪ್ಲೀಟ್ ಆಗುತ್ತೆ. ಸೇಲ್ಸ್ಗೆ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಬಟ್ ಏನಂದರೆ ಸರ್, ಆ್ಯಸ್ ಎ ಫಾರ್ಮ್ಲ್ಯಾಂಡ್ ಡೆವಲಪರ್ಸ್ ನಾನೇನು ಹೇಳ್ತೀನಿ ಅಂತ ಹೇಳಿದರೆ, ಇದರಲ್ಲಿ ತುಂಬಾ ರಿಸ್ಕ್ ಇದೆ. ಈಸಿ ಅನ್ನೋರಿಗೆ ಇದೆ, ಬಟ್ ಮೇಂಟೆನೆನ್ಸ್ ಟಾಸ್ಕ್ ವೆರಿ ಟಫ್ ಇದೆ ಗಿಡಗಳ ಜೊತೆಗೆ. ಬಿಕಾಸ್ ನೀವು ಏನೇ ಮಾಡಿದ್ರು ಸರ್, ಆ ಗಿಡದ ಫೀಲಿಂಗ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ನಮ್ದು ಅದಕ್ಕೆ ಸಪ್ರೇಟ್ ಟೀಮ್ ಇದೆ. ಅದ್ರ ಜೊತೆಲಿ ಈವನ್ ಇಷ್ಟು ದೊಡ್ಡ ಫಾರ್ಮ್ಲ್ಯಾಂಡಲ್ಲಿ ಈಗ ಮನೆಗಳಲ್ಲಿ ಬಂದು ಒಬ್ಬೊಬ್ಬರೇ ಉಳ್ಕೊಂಡು ಕೂಡ ಯಾರಿಗೂ ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಫೀಲ್ ಆಗಲ್ಲ, ವಾರಗಟ್ಟಲೆ ಇರ್ತಾರೆ. ಮತ್ತು ಇನ್ನೊಂದು ವೆರಿ ಶಾರ್ಟ್ಲಿ ನಮ್ಮದು ರೆಸಾರ್ಟ್ ಕೂಡ ಓಪನ್ ಆಗುತ್ತೆ. ಅವ್ರಿಗೆ ಬೇರೆ ಎಲ್ಲ ಹೋಗಿ ರೆಸಾರ್ಟಲ್ಲಿ ಕಳೆಯೋಕ್ಕಿಂತ ಇಲ್ಲೇ ಅವ್ರ ಜಾಗದಲ್ಲಿ ಸ್ವಂತ ಅವ್ರದ್ದೇ ಒಂದು ಮನೆಯಲ್ಲಿ, ಅಥವಾ ಅವ್ರ ಮನೆ ಇಲ್ಲ ಅಂದರೆ ನಮ್ಮದೇ ರೂಮ್ ಇರುತ್ತೆ, ಆ ರೂಮಲ್ಲಿ ಇದ್ಬಿಟ್ಟು ಅವ್ರ ಗಿಡನ ಅವ್ರ ಜಾಗನ ಅವ್ರು ಮೇಂಟೈನ್ ಮಾಡ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಗ್ರಾಹಕರದ್ದು ತುಂಬ ನಮಗೆ ಇದು ನಮ್ಮದು 4ನೇ ಪ್ರಾಜೆಕ್ಟ್ ಸರ್, ಇದು ಕಂಪ್ಲೀಟ್ ಮಾಡ್ತಾ ಇರೋದು. ಸೊ ಈ ರಿಸಲ್ಟ್ ನೋಡ್ತಾ ಇದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಸರ್. ಫ್ಯೂಚರ್ ಅಗ್ರಿಕಲ್ಚರ್ ಖಂಡಿತ ಸರ್. ನಾನು ಆ್ಯಸ್ ಎ ಡೆವಲಪರ್ಸ್ ಆಗಿ ಹೇಳ್ತಾ ಇಲ್ಲ, ಅಗ್ರಿಕಲ್ಚರ್ ಬೆಲೆಗೆ ಚಿನ್ನದ ಬೆಲೆ ಬರಲೇಬೇಕು ಸರ್. ದೇರ್ ಈಸ್ ನೋ ಅದರ್ ವೇ. ಇಫ್ ಯು ಆರ್ ಈಗ ನಮ್ಮ ಲೊಕೇಶನ್ ನೋಡಿದ್ರೆ ಬ್ಯಾಂಗ್ಳೂರು, ಮೈಸೂರು ಬಿಟ್ಟಿದ್ದೀನಿ.
ಸರ್ ಇಲ್ಲಿ ಲ್ಯಾಂಡು ನೀವು ದುಡ್ಡೇ ಲೆಕ್ಕ ಹಾಕೋದು ಆದರೆ ನಾವು ಜಾಗ ತೊಗೊಂಡಿರೋದನ್ನ ಇಷ್ಟೆಲ್ಲ ಮಾಡದೆ ಬರೀ ಜಾಗ ಕೊಟ್ಟಿದ್ರು ಇವರಿಂದ ಬೆನಿಫಿಟ್. ಓಕೆ, ಅಗ್ರಿಕಲ್ಚರ್ ನಮ್ದು ಒಂದೇ ಒಂದು ಸಲಹೆ, ಯಾರ್ಯಾರು ಅಗ್ರಿಕಲ್ಚರ್ ಜಮೀನು ಇಟ್ಕೊಂಡಿದ್ದಾರೋ ಫ್ಯೂಚರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಬೆಲೆ ಇದ್ದೇ ಇದೆ ಸರ್, ನೀವು ಕಳ್ಕೊಳಕ್ಕೆ ಹೋಗ್ಬೇಡಿ ಇದರಿಂದ. ಈಗ ಮಾಡ್ತಾ ಇರೋ ಜನರು ಪ್ರೈಸ್ ಕೂಡ ಏನಂದರೆ ಇವಾಗ ನಿಮಗೆ ಏನೇ ಮಾಡಿದ್ರು ಸರ್ ಒಂದು ಸ್ಟ್ಯಾಂಡ್, ಇವಾಗ ನೀವು ಸೈಟ್ ತೊಗೊಳ್ತೀವಿ, ಇನ್ವೆಸ್ಟ್ಮೆಂಟ್ ಅಂತ ಬರೋದೇ ಫಸ್ಟ್ ಬಂದಾಗ ನಿಮಗೆ ಸೈಟ್ ಆರ್ ಅಪಾರ್ಟ್ಮೆಂಟ್ ಮೇ ಬಿ ಗೋಲ್ಡ್. ಇವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕ್ರಾಶ್ ಆದರೆ ಗೋಲ್ಡ್ ಬಿದ್ದೋಗುತ್ತೆ, ಶೇರ್ ಮಾರ್ಕೆಟ್ ಬಿದ್ದೋಗುತ್ತೆ. ಭೂಮಿನಿ ಈಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಈಗ ಸೈಟು ಅಪಾರ್ಟ್ಮೆಂಟ್ ಮೇ ಬಿ ದಟ್ಸ್ ಆಲ್ಸೋ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗುತ್ತೆ, ಜನರಿಗೆ ವಿ ವಾಂಟ್ ದ ಒಂದು ಪೀಸ್ಫುಲ್ ಲೈಫ್, ಆ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ವಿರ್ ಆಲ್ ಸೆಲೆಕ್ಟಿಂಗ್ ದಿಸ್ 4ನೇ ಪ್ರಾಜೆಕ್ಟು. ದಿಸ್ ಇಸ್ ಫಾರ್ ದಿ ಓನ್ಲಿ ಸ್ಪೆಷಲಿ ನಾವು ಈ ಈವೆಂಟ್ ಏನು ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಎಲ್ಲ ಜನಗಳು ಖುಷಿ ನೋಡ್ಬೋದು. ಬಿಕಾಸ್ ಇಲ್ಲಿ ನಾವು ಒಂದು ಈವೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ತುಂಬ ಜನ ಮರ್ತೋಗಿದ್ದಾರೆ, ಲಗೋರಿ, ಹಗ್ಗ ಜಗ್ಗಾಟ ಈ ಥರದ ಗೇಮ್ಗಳನ್ನು ಕ್ರಿಯೇಟ್ ಮಾಡಿ ಅವ್ರ ಮಕ್ಕಳ ಜೊತೆ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಅದೇ ನಮಗೆ ನಮ್ಮ ಗ್ರಾಹಕರ ಖುಷಿನೇ ನಮ್ಗೆ ಖುಷಿ. ಓಕೆ, ಸೊ ಈಗ ಒಂದು ಗೇಮ್ ಮಾಡ್ತೀನಿ. 3, 4, 5, 5, 6, 6, 6. So make some noise. Everybody make some noise. Oh. Where are you?